ಹಲೋ ಗಾಯ್ಸ್, ಜಿ ಬ್ಲಾಗ್ಸಿನ ಹೊಸ ವೀಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಹಾಗೆ ನಾನು ಲಾಸ್ಟ್ ವೀಡಿಯೋ ಮಾಡಿದ್ದು ಆಗಸ್ಟಲ್ಲಿ. ಸೊ ಎಲ್ಲರಿಗೂ ಬೇಜಾರಾಗಿರ್ಬೋದು, ಯಾಕಂದರೆ ನಾನು ತುಂಬ ದಿನ ಆಯಿತು ಕಾಣದೆ. ಈಗ ಸಾಧಾರಣ ಆಗಸ್ಟಲ್ಲಿ, ಕಳೆದ ವರ್ಷ ಆಗಸ್ಟಲ್ಲಿ ಲಾಸ್ಟ್ ವೀಡಿಯೋ ಮಾಡೋದು. ಅದರ ನಂತರ ನನಗೆ ಯಾವುದು ಸಹ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಟೈಮ್ ಸಿಗ್ತಿಲ್ಲ ಯಾವುದಕ್ಕೂ ಸಹ. ಡ್ಯೂಟಿ ಆಯಿತು, ಅದರ ನಂತರ ಬೇರೆ ಆಚೆ ಈಚೆ ಹೋಗೋದಾಯಿತು, ಭಜನೆ ಅದಿದೆಲ್ಲ. ಸೊ ಆದ ಕಾರಣ ನನಗೆ ಟೈಮ್ ಸಿಗೋದಿಲ್ಲ ಯಾವುದಕ್ಕೂ ಸಹ ಸೊ ವೀಡಿಯೋ ಮಾಡಲಿಕ್ಕೆ. ಆದ ಕಾರಣ ಯಾರು ಬೇಜಾರು ಮಾಡಬೇಡಿ, ಇನ್ನೂ ಒಂದು 2 ತಿಂಗಳು ಹೇಗೂ ವೀಡಿಯೋ ಇರ್ಬೋದು ಅನ್ಲಿಮಿಟೆಡ್ ಆಗಿ. ಸೊ ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇಯ್ನಾಗಿ ಯಾರು ಸಹ ನೋಡೋದೇ ಸಬ್ಸ್ಕ್ರೈಬ್ ಮಾಡೋದೇ ಇರಬೇಡಿ. ಸೊ ಗೈಸ್, ಎಲ್ಲರೂ ವೀಡಿಯೋ ನೋಡ್ತಾಯಿರಿ. ಎಲ್ಲರ ಹತ್ರ ಸಾರಿ ಕೇಳ್ತಿದ್ದೀನಿ, ಎಲ್ಲರ ಆಶೀರ್ವಾದ ಇರಬೇಕು. ಯಾಕಂದರೆ ಇನ್ನೊಂದು 2 ತಿಂಗಳಿಗೂ ವೀಡಿಯೋ ಮಾಡಬೇಕು ಅಂತಿದ್ದೇನೆ. ಸೊ ಊರಿಗೆ ಹೋಗೋ ದಿವಸ ಇವತ್ತು 25 ಮಾರ್ಚು. ಹಾಗೆ ಊರಿಗೆ ಹೋಗ್ತಿದ್ದೇನೆ. ಹಾಗೆ ಊರಿಗೆ ಹೋಗೋ ವೀಡಿಯೋ ನೋಡಿ ಹೇಗೆ ಅಂತಿದೆ. ಸೊ ಇವತ್ತು ನಿನ್ನೆ ನಾವಿದ್ದ ರೂಮ್ ಇದು ಇಲ್ಲಿ ಪನ್ವೇಲಲ್ಲೇ ಇರುವ ಸ್ಟೇಷನ್ ಹತ್ರ ಇರುವ ಪನ್ವೇಲ್ ರೈಲ್ವೆ ಸ್ಟೇಷನ್ ಇದೆ, ಅದರ ಹತ್ತಿರವೇ ಇರುವ ರತ್ನದೀಪ ಅಂತ ಹೋಟೆಲಲ್ಲಿ ಇದ್ದೆ. ಸೊ ನಿನ್ನೆ ಬೆಳಿಗ್ಗೆ ನಾವು ಚೆಕ್-ಇನ್ ಆದೆವು, ಈಗ ಚೆಕ್ಔಟ್ ಆಗ್ತಿದ್ದೀವಿ. ಹಾಗೆ ಇವತ್ತು ಈಗ ಸ್ಟೇಷನಿಗೆ ಹೋಗಬೇಕು, ಚೆಕ್ಔಟ್ ಆಗಿ. ಈಗ ನಾಷ್ಟೆಲ್ಲ ಮಾಡಿತ್ತು, ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು, ಇಡ್ಲಿ ಸಾಂಬಾರು. ಇನ್ನೂ ಹೊರಡುತ್ತೀನು, ಸ್ಟೇಷನಿಗೆ ಹೋಗಿ ಅಲ್ಲಿ ವಿಡಿಯೋ. ಓಕೆ ನೋಡಿ ಗೈಸ್. ಸೊ ಇದು ನಾವಿದ್ದ ರತ್ನದೀಪ ಹೋಟೆಲ್ ಅಂತ ಇಲ್ಲಿದ್ದೆವು. ಹಾಗೆ ಗೈಸ್, ಈಗ ಹೋಟೆಲ್ ಒಂದು ರಿವ್ಯೂ ಮಾಡ್ತೀನಿ. ದೊಡ್ಡ ಎಕ್ಸ್ಪೆನ್ಸಿವ್ ಅಂತೇಳಿದರೆ ಎಕ್ಸ್ಪೆನ್ಸಿವೆ, ಯಾಕಂದರೆ ಇದು ಸಿಟಿ, ಪನ್ವೇಲ್ ಸಿಟಿ ಸ್ಟೇಷನ್ ಹತ್ರ ಇರೋದು. ಇದು ಎದುರುಗಡೆ ಬಸ್ ಸ್ಟ್ಯಾಂಡ್ ಇದೆ, MSRTC ಬಸ್ ಸ್ಟ್ಯಾಂಡ್ ಇದೆ. ಸೊ ಆದ ಕಾರಣ ಎಲ್ಲರೂ ಇಲ್ಲಿ ಎಕ್ಸ್ಪೆನ್ಸಿವೆ. ಸೊ ನೀವು ಸ್ಟೇ ಮಾಡ್ತಿದ್ರೆ ಸ್ಟೇ ಮಾಡಿ, ನಾನು ರೆಕಮೆಂಡ್ ಮಾಡ್ತೀನಿ. ಒಳ್ಳೆ ಇದೆ ಹೋಟೆಲ್, ದೊಡ್ಡ ತೊಂದರೆ ಏನಿಲ್ಲ. ನಾವು ನಿನ್ನೆ ರಾತ್ರಿ ಫುಡ್ಡೆಲ್ಲ ಮಾಡಿದ್ದೀವಿ. ಆಗ ಅದರ ರಿವ್ಯೂ ಇದು. ಹಾಗೆ ಗೈಸ್, ನಮ್ಮ ಬ್ಯಾಗೆಲ್ಲ ರೆಡಿಯಾಗಿದೆ. ಇದು ನನ್ನ ಬ್ಯಾಗ್, ದೊಡ್ಡದು. ಸಣ್ಣದಿತ್ತು, ಸೊ ಹಾಗೆ ನೀನು ಹೋಗಿ ದೊಡ್ಡ ಬ್ಯಾಗ್ ತೆಗೆದೆ, ಯಾಕಂದರೆ ನಂದು ಫುಲ್ಲು ಲಗೇಜು ತುಂಬ ಇದೆ. ಇದು ಆಲ್ರೆಡಿ ಫುಲ್ಲು, ಅದು ನಂದು. ಇದು ಇದೊಂದು ಬ್ಯಾಗಿದೆ, ಅದೊಂದು ಬ್ಯಾಗಿದೆ. ಇವನ್ನ ನೀವು ನೋಡಿರ್ಬೋದಲ್ಲ, ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಬಂದಿದ್ದಾನೆ, ಮುಂಬೈ ವೀಡಿಯೋದಲ್ಲಿ ಇದ್ದಲ್ಲ ಅವನೇ, ವಿನೋದ್ ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅವ. ನಾವು ಎಲ್ಲಿ ಹೋಗ್ತಿದ್ದೆವು ಒಟ್ಟಿಗೆ ಹೋಗೋದು. ಸೊ ಹಾಗೆ ನಾವು ನಿನ್ನೆ ರೂಮಲ್ಲಿದ್ದೆವು. ಇಲ್ಲೇ ರತ್ನದೀಪ ಅಂತ ಹೋಟೆಲಲ್ಲಿ, ಸ್ಟೇಷನ್ ಹತ್ರ. ಸ್ಟೇಷನ್ನಿಗೆ ಸ್ವಲ್ಪ ಇಲ್ಲಿಂದ ಒಂದು 10-15 ನಿಮಿಷ ದೂರ ಇದೆ. ಅಲ್ಲಿ ರೂಮ್ ತೆಗೆದಿದ್ದೆವು. ಸೊ ಅಲ್ಲಿ ಇವತ್ತು ನಿನ್ನೆ ರೂಮ್ ತೆಗೆದು ಇವತ್ತು ಚೆಕ್ಔಟ್ ಆಗ್ತಿದ್ದೀವಿ. ಇನ್ನು ಚೆಕ್ಔಟ್ ಆಗೋದಿನ್ನು ಸ್ವಲ್ಪ ಹೊತ್ತಿನಲ್ಲಿ. ಈಗ ಎಲ್ಲ ಬ್ಯಾಗಿಗೆ ಎಲ್ಲ ಪ್ಯಾಕಿಂಗ್ ಆಗಿ ಆಯಿತು. ಸೊ ಇನ್ನು ಚೆಕ್ಔಟ್ ಆಗಿ ಸ್ಟೇಷನಿಗೆ ಹೋಗಿ, ಅಲ್ಲಿ ಟ್ರೈನ್ ಇನ್ನೂ ಇದೆ ಟ್ರೈನಿಗೆ 11 ಗಂಟೆ ಆದಷ್ಟೇ. ಈಗ ಹೋಟೆಲ್ ಚೆಕ್ಔಟ್ ಮಾಡಬೇಕಲ್ಲ. ಸೊ ಈಗ ಚೆಕ್ಔಟ್ ಮಾಡಿ ಬ್ಯಾಗಲ್ಲಿಟ್ಟು ಎಲ್ಲಾದರೂ ಹೋಗಿ ಬಂದು ಮತ್ತೆ ಸೀದಾ ಸ್ಟೇಷನ್ ಹೋಗೋದು. ಸ್ಟೇಷನ್ ಹೋಗಿ ಟ್ರೈನು 1 ಗಂಟೆಗೆ, ನೇತ್ರಾವತಿ ಎಕ್ಸ್ಪ್ರೆಸ್ 16345 ಟ್ರೈನ್ ನಂಬರ್. 1 ಗಂಟೆಗೆ ಟ್ರೈನು. ಆ ಟ್ರೈನಲ್ಲಿ ನಾವು ಇವತ್ತು ಹೋಗೋದು. ಸೊ ಇದು ನಾನು ಹೊಸ ಟ್ರೈಪಾಡ್ ತೆಗೆದಿದ್ದು. ಇದು ಲೆಂತ್ ಆಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ ನೋಡಿ, ಈ ಥರ ಉದ್ದ ಆಗ್ತದೆ. ಸೊ ಈಗ ಹಿಡಿಬೋದು, ನಮಗೆ ಈಗ ಹಿಡಿದು ವೀಡಿಯೋ ಮಾಡ್ಬೋದು. ಈಗ ಇದು ಮೊನ್ನೆ ಹೊಸ ತೆಗೆದದ್ದು ಅಮೆಝಾನಲ್ಲಿ. ಒಳ್ಳೆದಿದೆ, ಒಳ್ಳೆ ಸ್ಟ್ರಾಂಗ್ ಸಹ ಇದೆ ಐಟಮು, ಅದೊಂದು ತೊಂದರೆ ಇಲ್ಲ. ಇಲ್ಲಿ ಲಿಫ್ಟೆಲ್ಲ ಮ್ಯಾನ್ಯಲ್ ಲಿಫ್ಟು. ಇದೀಗ ಲಗೇಜೆಲ್ಲ ಉಂಟು ತುಂಬ. ಇದು ಹೋಗ್ತದೆ ಅಂತೇಳಿ ಗೊತ್ತಿಲ್ಲ. ಈಗ ನಮ್ಮದು ಬರ್ದು ಲಗೇಜ್ ಇದೆ ತುಂಬ. ಆ ಸೈಡ್ದೆಲ್ಲ ಕ್ರೌಡ್. ಹೋಗೋಣ. ಇದು ಮ್ಯಾನ್ಯಲ್ ಲಿಫ್ಟು, ಭಾರಿ ಭಂಗ ಇದೆ ಮ್ಯಾನ್ಯಲ್ ಲಿಫ್ಟು. ಮ್ಯಾನ್ಯಲ್ ಲಿಫ್ಟ್ ಆದ ಕಾರಣ ಸ್ವಲ್ಪ ಭಂಗ ಇದೆ. ನಮ್ಮ ಲಗೇಜ್ ಆಯಿತು, ಅಂದರೆ ಇಲ್ಲಿ 4% ಇರೋದು. ಲಗೇಜು ಕೂಡ ಆಯಿತು, ಅದು ಅದರಲ್ಲಿ ನಾವಿಬ್ಬರು 4 ಜನಿಗೆ 4 ಕೂಡ ಆಯಿತು. ಆಯಿತು, ಹಾಗೆ ಚೆಕ್ಔಟ್ ಮಾಡ್ತಿದ್ದೀವಿ. ಬ್ಯಾಗಲ್ಲಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಬರುವಂತ ಇಲ್ಲಿ ಹೊರಗೆ ಬಂದೆವು.
ಇದೇ ಗೈಸ್ ನಾವಿದ್ದ ಹೋಟ್ಲು ರತ್ನದೀಪ್ ಅಂತ, ಇದೇ ಹೋಟೆಲು. ಇದು ಬಸ್ ಸ್ಟ್ಯಾಂಡ್, ಇಲ್ಲಿ ಎದುರುಗಡೆ ಬಸ್ ಸ್ಟ್ಯಾಂಡ್, ಇದು ಫ್ರಂಟಲ್ಲಿ ಬಸ್ ಸ್ಟ್ಯಾಂಡ್. ಇದು ಬಸ್ ಸ್ಟ್ಯಾಂಡ್, ಇದು MSRTC ಬಸ್ ಸ್ಟ್ಯಾಂಡು. ಇತ್ತಂದು ಕ್ವಾಲಿಟಿ ತೋಡಿತ್ತೆ ಎಂಚಾನು ವಾಯ್ಸದ ಕಂಡು ಇದ್ದೆ ಮೈಕ್ ಕೊಡು ನಿಂತ 4,000 ರೂಪಾಯಿ ಕೊಡ ಈಗ ಹೊಡೆದೆ ಅಂತ ಇರ್ತಿದ್ವಿ ಒಕ್ಕಡೆ ಊರು ಹೋದು ತೋಡೆ ಎಂಚಾನು ಡೆಕ್ಕರ್ ಹಾಕೊಂಡು ಇದ್ದೆ. ಗಾಯ್ಸ್ ಹಾಗೆ ನಾವು ATM ಹುಡುಕ್ತಾ ಹೋಗ್ತಾಯಿದ್ದೀವಿ. ATM ಎಲ್ಲಿ ಸಿಗ್ತಾ ಇಲ್ಲ, ಎಲ್ಲಿಂತೇಳಿ ಹುಡುಕ್ತಾ ಹೋಗ್ತಾಯಿದ್ದೀವಿ. ಎಲ್ಲ ಶಾಪ್ಸ್ ಎಲ್ಲ ಓಪನ್ ಆಗೋದಷ್ಟೇ, 11 ಗಂಟೆ ಆದಷ್ಟೇ ಓಪನ್ ಆಗೋದಷ್ಟೇ. ATM ಹೂವಲ್ಲಿ HDFC ఉండದಲ್ಲ, ಇಲ್ಲೊಂದು ಸಿಕ್ಕಿದೆ HDFC ATM. పెట్టి SBIలో ఉండే SBI చిన్నవి అవుతా SBI ఎక్కువ ఉండదు పేరు ಕ್ಯಾಶ್ ಉಂಡತ್ತ ಸಾವಿರ ಯಾವ ಹಾಗೀಗ ಫೈನಲಿ ನಮಗೆ HDFC ಹಾಗೂ SBIದು ATM ಸಿಕ್ಕಿದೆ. ಸ್ವಲ್ಪ ಪೇಮೆಂಟ್ ತೆಗಿಲಿಕ್ಕುಂಟು, ಹಾಗೆ ಹುಡುಕಿಕೊಂಡು ಬಂದದ್ದು ATM. ಮತ್ತು ಬೆಳಿಗ್ಗೆ ಒಂದು ವಾಕಿಂಗ್ ಆಗ್ತದಲ್ಲ, ಹಾಗೆ ವಾಕಿಂಗಿಗೂ ಬಂದಿದೆ. ಸೊ ಗೈಸ್ ಫೈನಲಿ HDFC ಬ್ಯಾಂಕ್ ಸಿಕ್ಕಿದೆ. ಚಂಪ ಅಲ್ಲ ಚಂಪಾನ ಗೈಸ್ ನಾವಾಗೆ ಕರಂಬು ಜ್ಯೂಸ್ ಕುಡಿಯೋ ಅಂತೇಳಿ ಬಂದಿದೆ, ಗನ್ನದ ಜ್ಯೂಸ್ ಕುಡಿಯೋ ಅಂತೇಳಿ ಬಂದಿದೆ. ಗನ್ನದ ಜ್ಯೂಸ್ ಹಾಕ್ತಿದ್ದಾರೆ ಗ್ಯಾಸ್ಗಳಲ್ಲಿ ರೆಡಿ ಮಾಡ್ತಿದ್ದಾರೆ ಮೇಡಮ್. ಗನ್ನದ ಜ್ಯೂಸ್ ಬಂತು ಗೈಸ್. उधर से चलो, उधर से सीधा. ಗಾಯ್ಸ್ ಹಾಗೆ ನಾವು ಆಟೋದಲ್ಲೇ ಹೋಗ್ತಾಯಿದ್ದೇವೆ ಸ್ಟೇಷನಿಗೆ. ಆಯಿತು, ಟೈಮ್ ಆಯ್ತಲ್ಲ 12:10 ಆಯಿತು. ಸೊ ಅದೇ ಸ್ಟೇಷನಿಗೆ ಆಟೋದಲ್ಲಿ ಹೋಗ್ತಾಯಿದ್ವಿ. ಲಗೇಜ್ ನೋಡಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಅವ ಅಲ್ಲೇ ಕೂತ್ಕೊಂಡಿದ್ದಾನೆ ಡ್ರೈವರ್ ಹತ್ರ. ಗೈಸ್ ಪನ್ವೇಲ್ ರೈಲ್ವೆ ಸ್ಟೇಷನ್. ಸೊ ಎಲ್ಲ ರಿನೋವೇಷನ್ ನಡೀತಾ ಇದೆ, ಫುಲ್ಲು ರಿನೋವೇಷನ್ ಆಗ್ತಾಯಿದೆ ಪನ್ವೇಲ್ ರೈಲ್ವೆ ಸ್ಟೇಷನ್. ಇಲ್ಲೆಲ್ಲ ನೋಡಿ ಬ್ರಿಡ್ಜ್ ಎಲ್ಲ ಆಗ್ತಾಯಿದೆ, ಹೊಸ ಹೊಸ ಬ್ರಿಡ್ಜ್. ಇದು ಲೋಕಲ್ ರೈಲ್ವೆ ಸ್ಟೇಷನ್, ನಮ್ಮದು ಇದು ಮೇನ್ ರೈಲ್ವೆ ಸ್ಟೇಷನ್. ನಂದಿಗೆ ಇದೆ ಗೈಸ್ ಸೆಕೆಂಡ್ ಒನ್ ನೋಡಿ 16345 LTT ಟ್ರಿವೆಂಡ್ರಮ್ ನೇತ್ರಾವತಿ ಎಕ್ಸ್ಪ್ರೆಸ್ 12:45ಗೆ ಬರ್ತದೆ ಇಲ್ಲಿ. ಒಳಗಡೆ ಹೋಗೋಣ ಗೈಸ್, ಫುಲ್ಲು ಲಗೇಜ್ ಅಲ್ಲ. ಫೈನಲಿ ಸ್ಟೇಷನ್ ಒಳಗಡೆ ಬಂದೆವು ನಾವು. ಫಸ್ಟಲ್ಲಿ ಬರ್ತದೆ ಅಂತಿದ್ದೆ ಪ್ಲ್ಯಾಟ್ಫಾರ್ಮ್ ನಂಬರ್ 5. ಇದು 5 ಐನೇಟಾ ಇಂದು ಪ್ಲಾಟ್ಫಾರ್ಮ್ ಒಂಜೆಟ್ಟಲ್ಲಿ ಬಂದೊಂದಿತ್ತು ಮಾರೇಟ್
ಗಾಯ್ಸ್ ಹಾಗೆ ನಾವು ಹೊರಟು ಈಗ 1 ಅವರ್ ಆಯಿತು. 1 ಗಂಟೆಗೆ ಟ್ರೈನ್ ಸಿಕ್ಕಿದ್ದು. 1 ಅವರ್ ಆಯಿತು ಟ್ರೈನಲ್ಲಿ. ಈಗ ರೋಹಾ ಸ್ಟೇಷನ್ ಮುಟ್ಟಿದ್ದು. ರೋಹಾ ಅಂತೇಳಿ ಊಟ ಮಾಡಬೇಕು. ಊಟ ಗೊತ್ತಿಲ್ಲ ಹೇಗೆ ಅಂತೇಳಿ ಬಂದರೆ ಆರ್ಡ್ರ್ ಮಾಡಬೇಕು. ಗಾಯ್ಸ್ ಈಗ ನಾವು ಚಿಪ್ಲೋನ್ ಮುಟ್ಟಿದ್ದೆವು. ಚಿಪ್ಲೋನ್ 4:15 ಆಯಿತು ಗಂಟೆ. 4:15 ಆಯಿತು, ಕಾಣೋದಿಲ್ಲ 4:15 ಆಯಿತು. ಚಿಪ್ಲೋನ್ ಸ್ಟೇಷನ್ಗೆ ಮುಟ್ಟಿದ್ದೆವು. ಚಿಪ್ಲೋನ್ ಸ್ಟೇಷನಲ್ಲಿ ಈಗ ಟ್ರೈನ್ ನಿಂತಿದೆ. ಈಗ ಇನ್ನು ಇಲ್ಲಿಂದ ರತ್ನಗಿರಿಗೆ ಒಂದು 7 ಗಂಟೆ 8 ಗಂಟೆ 7-7:30 ಟೈಮಲ್ಲಿ ರತ್ನಗಿರಿ ಮುಟ್ಟುತ್ತಾ ಕಾಣುತ್ತೆ. ಸೊ ಅಲ್ಲಿ ಸ್ಟೇಯಿಂಗ್ ಇದೆ. ಅಲ್ಲಿ ನಮಗೆ ಈಗ ತಿಂಡಿ ಮಾಡಿದೆವು ನಾವೀಗ. ಒಳ್ಳೆ ಸೌತ್ ಇಂಡಿಯನ್ ಚಟ್ಟಂಬಡಿ ಸಿಕ್ಕಿದ್ದಾಗೆ ಫುಡ್ ಮಾಡಿದೆವು, ನಾಷ್ಟ ಮಾಡಿದೆವು. ಮಧ್ಯಾಹ್ನದ ಫುಡ್ ಇನ್ನೂ ನೈಟೇ ಮಾಡುವಂತಿದ್ದೇವೆ. ಸೊ ಆದ ಕಾರಣ ನೈಟೇ ಮಾಡುವಂತಿದ್ದೇವೆ. ಆದ ಕಾರಣ ಬೇರೆ ಏನು ತಿನ್ನಲಿಲ್ಲ. मुंबई छत्रपती शिवाजी महाराज टर्मिनस थोड्याच वेळात प्लॅटफॉर्म क्रमांक 1 वरून सुटेल. ಗಾಯ್ಸ್ ನಮಗೀಗ ಕೊಂಕಣ್ ರೂಟಲ್ಲಿ ನಮಗೆ ನೈಟೇ ಸಿಗೋದು. ಆದ ಕಾರಣ ಕೊಂಕಣ್ ರೂಟ್ ನಮಗೆ ನೈಟಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಸ್ಟಾರ್ಟ್ ಆಗುವಾಗಲೇ ಒಂದು ರತ್ನಗಿರಿ ಕಲಿತೆ ಮತ್ತು ಕೊಂಕಣ್ ರೂಟೇ, ಅಲ್ಲಿ ನಮಗೆ ಶೂಟ್ ಮಾಡಲಿಕ್ಕೆ ಸಿಗಲ್ಲ. ಆದ ಕಾರಣ ಈಗಲೇ ಶೂಟ್ ಮಾಡ್ತಿದ್ದೀನಿ. ನೈಟ್ ಈಗ ರತ್ನಗಿರಿ ಮುಟ್ಟುವಾಗ 7 ಗಂಟೆ ಆಗುತ್ತೆ, ಕತ್ತಲೆ ಆಗುತ್ತೆ. ಸೊ ಅಲ್ಲಿ ಟೈಮ್ ಇದೆ ಸ್ವಲ್ಪ. ಅಲ್ಲಿ ನಾಷ್ಟ ಮಾಡೋದು. ಸೊ ಅಲ್ಲಿ ತನಕ ಈಗ ಅದು ಅಡ್ಜಸ್ಟ್ ಮಾಡಬೇಕು. ಅದಕ್ಕೆ ಈಗ ಸ್ವಲ್ಪ ಒಂದು ತಿಂಡಿ ತಿಂದಿದ್ದು ನಾವು. ಕೊಂಕಣ್ ರೂಟಲ್ಲಿ ನಮಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನೈಟ್ ಅಲ್ವಾ. ಸೊ ನೈಟ್ ಶಿಫ್ಟ್, ನೈಟ್ ರೂಟ್ ಅಲ್ವಾ, ಅದ ಕಾರಣ ವೀಡಿಯೋ ಮಾಡಲಿಕ್ಕಾಗಲ್ಲ. ಇನ್ನು ಬೆಳಿಗ್ಗೆ ಮಂಗಳೂರು ಗೊತ್ತಿಜ್ಜಿ, ಬೆಳಿಗ್ಗೆ ಇನ್ನು 4 ಗಂಟೆಗೆ ಇನ್ನು ನಮಗೆ ಹೊಸಡು ಬಂಡಲ್ ಎಕ್ಸ್ಪ್ರೆಸ್ ಮಂದಿಲಿ ಎಕ್ಸ್ಪ್ರೆಸ್ ಮಂತ್ಲಿ ಮಾತ್ರ ಹೋಗಿ ನಾವು ಕ್ಯಾಮರಾ ನಮ್ಮನ್ನೇ ತೊಗೊಂಡು ಭಯಂಕರ ಸೆಕೆ ಗೈಸ್. ನಮಗೆ ಇದರಲ್ಲಿ ಟ್ರೈನಲ್ಲಿ ನಿದ್ದೆ ಬರ್ತಿಲ್ಲ. ನಾನು ಸ್ವಲ್ಪ ಹೊತ್ತು ಮಲಗಿದೆ. ಸೊ ನಿದ್ದೆ ಬರ್ತಿಲ್ಲ, ಭಯಂಕರ ಸೆಕೆ ಆಗ್ಬಾರ್ದು ಎಂತ ಗೊತ್ತಿಲ್ಲ. ನಾನು AC ಬುಕ್ ಮಾಡುವಂತ ನೆನೆಸಿದ್ದು, ಮತ್ತು ಜಸ್ಟ್ ಹೀಗೆ ಹೋಗೋದಲ್ವ. ಸೊ ಅದಕ್ಕೆ ನಾನು ನಾನ್ AC ಬುಕ್ ಮಾಡಿದ್ದು. ನಾನ್ AC ಸ್ಲೀಪರು. AC ಬುಕ್ ಅಂತ ನಡೆಸಲಿ AC ಸೀಟು ಸಹ ಸಿಗಲಿಲ್ಲ. ಮತ್ತು ಇದರಲ್ಲಿ ನಾನ್ AC ಸೀಟ್ ಸಿಕ್ಕಿತ್ತು, ಆದ ಕಾರಣ ಅದರಲ್ಲೇ ಮಾಡಿದ್ದು. ಸೊ ನನಗೊಂದು 600 ರುಪೀಸಲ್ಲಿ ಸಿಕ್ಕಿತ್ತು, ಆದ ಕಾರಣ ಅದೇ ಬುಕ್ಕಿಂಗ್ ಮಾಡಿದ್ದು. ಮತ್ತು AC ಅಂದರೆ 1300 ರೂಪಾಯಿ ಆಗ್ತದೆ ಬುಕ್ಕಿಂಗ್ ಮಾಡುವಂತಿದ್ದೆ. ಮತ್ತು ಸೀಟ್ ನನಗೆ ಸಿಗದ ಕಾರಣ ನಾನು ಇದರಲ್ಲೇ ಬುಕ್ಕಿಂಗ್ ಮಾಡಿದ್ದು. ಇದರಲ್ಲಿ ಸೀಟ್ ಸಿಕ್ಕಿದ್ದು, ಕನ್ಫರ್ಮ್ ಸೀಟ್ ಆಗಿದೆ. ಸೊ ಈಗ ನಮ್ಮದು ಆಚೆ ಕಡೆ ಮುಂದೆ ಇದ್ದದ್ದು ನಮಗೆ. ಸೊ ಅಲ್ಲಿಂದ ಅವರು ಫ್ಯಾಮಿಲಿ ಇದ್ದಾರೆ ಅಂತೇಳಿ ನಮ್ಮನ್ನು ಶಿಫ್ಟ್ ಮಾಡಿದ್ದು. ಅವರಿಗೆ ಬೇರೆ ಸೀಟ್ ಸಿಕ್ಕಿತ್ತು, ಅವರು ಶಿಫ್ಟ್ ಮಾಡಿದ್ದು. ಅದಕ್ಕೆ ಈಚೆ ಬಂದು ಕೂತ್ಕೊಂಡೆ ನಾವು. ಆದ ಕಾರಣ ನಾವು ಶಿಫ್ಟ್ ಮಾಡಿ ಈಚೆ ಬಂದು ಕೂತ್ಕೊಂಡೆ. ನಮಗೆ ಇಬ್ಬರಿಗೆ ಕೆಳಗೆ ಸೀಟ್ ಸಿಕ್ಕಿತ್ತು. ನಮ್ಮದು ಮೇಲೆ ಇದ್ದದ್ದು ಸೀಟು, ಅವನಿಗೆ ಮಿಡ್ಲ್ ಸೀಟ್ ಇದ್ದದ್ದು, ನನಗೆ ಸೈಡ್ ಅಪ್ಪರ್ ಇದ್ದದ್ದು. ಸೊ ಆದ ಕಾರಣ ಈಗ ನಮಗೆ ಕೆಳಗಡೆ ಸೀಟ್ ಸಿಕ್ಕಿದೆ, 2 ಸೀಟು. ಇನ್ನು ನೈಟ್ ರೂಟ್ ನಮಗೆ ವೀಡಿಯೋ ಮಾಡಲಿಕ್ಕಾಗಲ್ಲ, ಯಾಕಂದರೆ ನೈಟಲ್ಲಿ 7 ಗಂಟೆ ಆಗುವಾಗಲೇ ಕತ್ಲೆ ಆಗುತ್ತೆ, ಮತ್ತು ವೀಡಿಯೋ ಮಾಡೋಕ್ಕಾಗಲ್ಲ. ಮತ್ತೊಂದು ಹೇಳಬೇಕಂದ್ರೆ, ನಾನು ಆಗಸ್ಟಲ್ಲಿ ಲಾಸ್ಟ್ ವೀಡಿಯೋ ಮಾಡಿದ್ದಲ್ವ. ಸೊ ಅದರ ನಂತರ ವೀಡಿಯೋ ಇಲ್ಲ, ಯಾಕಂದರೆ ನಂದು ಡ್ಯೂಟಿ ಟೈಮಲ್ಲಿ ನನಗೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೈಟ್ ಡ್ಯೂಟಿ, ನೈಟ್ ಡ್ಯೂಟಿ. ಸೊ ನೈಟ್ ಡ್ಯೂಟಿ ಆದ ಕಾರಣ ಮತ್ತು ಡೇಯಲ್ಲಿ ನನಗೆ ನಿದ್ದೆ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಅದಕ್ಕೆ ನನಗೆ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ಮತ್ತು ಎಲ್ಲರಿಗೆ ಒಂದು ಸರ್ಪ್ರೈಸ್ ಇದೆ, ವೇಟ್ ಮಾಡಿ, ಅದು ಸಹ ನಿಮಗೆ ಗೊತ್ತು ಮಾಡಿಸ್ತೀನಿ. ನಾಳೆ ಒಂದಿನ ಮಾತ್ರ, ನಾಳ್ದು ಸರ್ಪ್ರೈಸ್ ಎಲ್ಲರಿಗಿದೆ, ವೇಟ್ ಮಾಡಿ ಎಂತಂದೇಳಿ. कृपया ध्यान दीजिए, लोकमान्य तिलक टर्मिनस
से आने वाली तिरुवनंतपुरम को जाने वाली गाड़ी नंबर A6348 लोकमान्य तिलक टर्मिनल तिरुवनंतपुरम के प्रारंभिक कुछ ही समय में प्लेटफॉर्म क्रमांक 2 से चलने को तैयार है। समान की सफल, सुखद एवं मंगलमय यात्रा की कामना करते हैं। May I have your attention? Road number 56345 लोकमान्य तिलक टर्मिनल तिरुवनंतपुरम के प्रारंभिक express is now ready for departure from platform number 2. Wish you all a very happy and comfortable journey. The next day. From Lokmanya Tilak Terminal to Thiruvananthapuram Central is coming on platform number 3. ಪ್ರಯಾಣಿಕರಿಗೆ ದಯವಿಟ್ಟು ಗಮನಿಸಿ, ರೈಲುಗಾಡಿ ಸಂಖ್ಯೆ ಬಂದು ಸೇರಲಿದೆ. लोकमान्य तिलक से तिरुवनंतपुरम सेंट्रल तक जाने वाली नेत्रावती एक्सप्रेस AC ಕೋಚ್ ಮಾತ್ರ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಾಗೆ ನಾವು ಫೈನಲಿ ಮಂಗಳೂರು ಜಂಕ್ಷನ್ ಮುಟ್ಟಿದ್ದೇವೆ. ಮಂಗಳೂರು ಸೆಂಟ್ರಲ್ ಇದೆ, ಮಂಗಳೂರು ಸೆಂಟ್ರಲ್. ಈಗ ಗಂಟೆ 4:15 ಆಯಿತು. 4:20ಕ್ಕೆ ಮುಟ್ಟಿದ್ದು. 4:15 ಆಯಿತು ಈಗ. ಇದು ಬೆಳಗಿನ ನಮ್ಮ KSRTC ಚಾಯ್ ಕುಡಿಯುವಂತೇಳಿ ಬೆಳಿಗ್ಗೆ ಎದ್ದು ಇನ್ನು ಸ್ವಲ್ಪ 1 ಅವರ್ ಇರೋದು. 1 ಅವರಲ್ಲಿ ನಾವೀಗ ಕಾಸರಗೋಡು ಮುಟ್ತೇವೆ. 5 o'clock 1 ಅವರ್ ಇಲ್ಲ, ಒಂದು ಅರ್ಧ ಗಂಟೆ 5 o'clock 5:10 ಆಗುವಾಗ ನಾವು ಕಾಸರಗೋಡು ಮುಟ್ಟುತ್ತೇವೆ. ಸೊ ಒಂದು ಚಹಾ ಕುಡಿಯುವಂತೇಳಿ ಹೊರಗಿಳಿದದ್ದು. ಮುಖಾಲ ತೊಳೆದಾಯ್ತು, ಮುಖಾಲ ಫ್ರೆಶ್ ಅಪ್ ಮಾಡಿ ಆಯಿತು. ಚಹಾ ಕುಡಿಯುವಂತೇಳಿ ಮುಖಾಲ ಫ್ರೆಶ್ ಅಪ್ ಮಾಡಿ ಚಹಾ ಕುಡಿಯುವಂತೇಳಿ ಈಗ ಹೊರಗಿಳಿದಿದ್ದಾನೆ. ಸೊ ಬೆಳಗಿನ ಚಹಾ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಚಹಾ ಕುಡಿಯೋದು ಎಲ್ಲರೂ, ನಾನು ಸಹ ಕುಡಿತೇನೆ ಚಹಾ. ಓಕೆ, ಹಾಗೆ ಗೈಸ್ ಹೇಳ್ಬೇಕಂದ್ರೆ ಎಂತ ಹೇಳೋದು, ಈಗ ಫೈನಲಿ 1 ಇಯರ್ ನಂತರ, ಕೆಲವು ಜನರಿಗೆ 1 ಇಯರ್ ನಂತರ ನಾನು ಕಾಣೋದು. ಅಂದರೆ ನಾನು ಬರಲಿಲ್ಲ, ಅದರೊಳಗೆ ಬಂದಿದ್ದೆ ಸೆಪ್ಟೆಂಬರ್ ಆ ಟೈಮಲ್ಲಿ ಏನೋ ಬಂದಿದ್ದೆ. ಒಂದು ಫಂಕ್ಷನಿಗೆ ಬಂದಿದ್ದೆ, ಕಸಿನ್ನ ಮನೆಗೆಲ್ಲ ಫಂಕ್ಷನ್ ಬಂದಿದ್ದೆ. ಅದರ ನಂತರ ಈಗಲೇ ಬರೋದು ಮಾರ್ಚಲ್ಲಿ. ಫೆಬ್ರವರಿಲಿ ನಾವು ಹೊರಟಿದ್ದೆ ಬರಲಿಕ್ಕೆ. ಸೊ ಫೆಬ್ರವರಿಲಿ ನಾನು ಕ್ಯಾನ್ಸಲ್ ಮಾಡಿದೆ, ಯಾಕಂದರೆ ಬಂದರೆ ವಾಪಸ್ ರಿಟರ್ನ್ ಬಂದು ವಾಪಸ್ಸು ಮನೆಗೆ ಬರಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಫೆಬ್ರವರಿಲಿ ಕ್ಯಾನ್ಸಲ್ ಮಾಡಿ ಮಾರ್ಚಲ್ಲೇ ನಾನು ಹೊರಟಿದ್ದೆ. ಮಾರ್ಚಲ್ಲಿ ಆಗುವಾಗ ನನಗೆ ಸರಿ ಆಗ್ತದೆ, ಯಾಕಂದರೆ ಎಲ್ಲ ಫಂಕ್ಷನ್ ಎಲ್ಲ ಸಿಗ್ತದೆ. ಇನ್ನು ನಮ್ಮ ಊರಲ್ಲಿ ಒಂದು ದೊಡ್ಡ ಫೆಸ್ಟಿವಲ್ ಬರಲಿಕ್ಕಿದೆ, ಮಧುರು ಬ್ರಹ್ಮಕಲಶೋತ್ಸವ. ಸೊ ಅದಕ್ಕೋಸ್ಕರ ಬಂದಿದ್ದು, ಅದು ಆಯಿತು. ಮತ್ತು ಬೇರೆ ತುಂಬ ಮನೆಗಳಿಗೆ, ಚಿಕ್ಕಮ್ಮನಲ್ಲಿಗೆ, ಫ್ರೆಂಡ್ಸ್ನಲ್ಲಿಗೆ, ಕಸಿನ್ನಲ್ಲಿಗೆ, ಹಾಗೆ ತುಂಬ ಹೋಗ್ಲಿಕ್ಕೆ ಉಂಟು. ಸೊ ಆದ ಕಾರಣ ಟ್ರೈನ್ ಹೊರಟಿತ್ತು. ಹಾಗೆ ಆದ ಕಾರಣ ನಾನು ಮತ್ತೆ ಹಾಗೆ ಹೊರಟಿದ್ದೆ. ಹಾಗೆ ಏನು ಹೇಳೋದು, ಸೆಪ್ಟೆಂಬರ್ ಲಾಸ್ಟ್ ಬಂದದ್ದು, ಅದರ ನಂತರ ಈಗಲೇ ಬರೋದು. ಆಫ್ಟರ್ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಆಫ್ಟರ್ 5 months. ಸೆಪ್ಟೆಂಬರ್ ಬಂದು ಅದರ ನಂತರ ಈಗಲೇ
5 ಮಂತ್ ಅದು ಫಂಕ್ಷನಿಗೆ ಬಂದಂತ ಹೇಳಿದವ. ಮನೆಯವರಿಗೆ 5 ಮಂತ್ಸ್, ಬಾಕಿದವರಿಗೆ 1 ಇಯರ್. ನಾನು ಕಂಡಿಲ್ಲ ಅದರ ನಂತರ ಯಾರಿಗೂ. ಜಸ್ಟ್ ಹೋಗಿ ಬಂದದ್ದು, 4 ಡೇಸೇ ನಿಂತದಷ್ಟೇ. 4 ಡೇಸು ಸಹ ಇಲ್ಲ, 2 ಡೇಸ್ ಊರಲ್ಲಿ, 2 ಡೇಸ್ ನನಗೆ ಟ್ರಾವೆಲ್. ಅಂದರೆ 1 ಡೇ ಟ್ರಾವೆಲ್ ಬೇಕಲ್ಲ, ಮುಂಬೈ ಟು ಕಾಸರಗೋಡು. ಸೊ 1 ಡೇ ಟ್ರಾವೆಲ್ ಹೋಗಲಿಕ್ಕೆ, ವಾಪಸ್ ರಿಟರ್ನ್ ಮುಂಬೈಗೆ 1 ಡೇ. ಸೊ ಊರಲ್ಲಿ 2 ದಿನ ನಿಂತಿದ್ದು. ಹಾಗೆ 4 ದಿನ ಚುಟ್ಟಿ ಮಾಡಿ ಹೋಗಿದ್ದು, ರಜೆ ಮಾಡಿ ಹೋಗಿದ್ದು. ಪೋಡಿಯಾನೆ ಅವ ಹೆಸರಿದ ಗೈಸ್, ನಾನು ಹತ್ತಿದ್ದಾನೆ ಇಲ್ಲ ಅಂತೇಳಿ ಅವ ಹೆಸರಿದ. ನನಗೆ ಅಲ್ಲಿ ಸಿಗ್ನಲ್ ಕಂಡಿತ್ತು, ಸೊ ನಾನು ಹತ್ತಿದ್ದೆ. ನಾನು ಇಲ್ಲೇ ನಿಂತಿದ್ದೆ, ಗೇಟ್ ಹತ್ರ ನಿಂತಿದ್ದೆ. ಅವ ಹೆದರಿದ, ನಾನು ಹತ್ತಿದ್ದಾನೆ ಇಲ್ಲ ಅಂತೇಳಿ ಹೆದರಿದ. ಸೊ ಹಾಗೆ ಸ್ವಲ್ಪ ಅರ್ವಸ್ ಆಯಿತು. ಹಾಗೆ ಬೇಗ ಓಡಿಕೊಂಡು ಬಂದ ನಾನು ನೋಡಲಿಕ್ಕೆ, ಹತ್ತಿದ್ದಾನೆ ಇಲ್ಲ ಅಂತೇಳಿ. ಇವನೇ ಗಾಯ್ಸ್. ಹಾಗೆ ಫೈನಲಿ ಊರಿಗೆ ಮುಟ್ಟಿದ್ದೆವು. ಗಾಯ್ಸ್, ಹಾಗೆ ಫೈನಲಿ ನಾವು ಕಾಸರಗೋಡು ಮುಟ್ಟಿದ್ದೆವು. ಕಾಸರಗೋಡು ರೈಲ್ವೆ ಸ್ಟೇಷನ್. ಫೈನಲಿ ಬ್ಯಾಕ್ ಟು ಹೋಮ್. ಇದೇ ನಮ್ಮ ಕಾಸರಗೋಡು. ಎದುರು ಹೋಗ್ಬಿಟ್ಟೆ ಅವ ಹಂಚಿಕೊಂಡು. ಸೊ ಹಾಗೆ ಗೈಸ್, ಫೈನಲಿ ಬ್ಯಾಕ್ ಟು ಹೋಮ್. ಟೈಮ್ ಈಗ 5:25. 5:25ಕ್ಕೆ ನಾವು ಮುಟ್ಟಿದೆವು ಕಾಸರಗೋಡಿಗೆ. ಗೈಸ್, ಹಾಗೆ ಫೈನಲಿ ಬ್ಯಾಕ್ ಟು ಹೋಮ್ ಮುಟ್ಟಿದೆವು ಕಾಸರಗೋಡಿಗೆ. ನಿಕ್ಕಿತ್ತೆ ಇಂದು ಮನ್ಪಡೋದ ಪೂರ ಹೊಸ ಪಾಕೊಂಡು ಇತ್ತು. ರಿನೋವೇಷನ್ ಅದು ಲಾಸ್ಟ್ ಟೈಮ್ ಏನು ಫೋನ್ ರಿನೋವೇಷನ್ ಆವಂದಿತ್ತು, ಬೇಲೆ ಆವಂದಿತ್ತು. ಇತ್ತ ಪೂರ ಕ್ಲಿಯರ್ ಬೇಲೆ ಎಡ್ಡೆ ಮಲ್ತಾರದ ಹೌದಾ. ಈ ಬರಂದು ಸುಮಾರು ಅಲ್ಲ ಅದು ನಿತ್ಯಟಕ್ಕೆ ಬರ್ತಾನ ಬಿಜ್ಜದ. ಯಾನು ಸೆಪ್ಟೆಂಬರ್ ಬರ್ತೈತ ಲಾಸ್ಟ್ ಸೆಪ್ಟೆಂಬರ್ 9 ತಿಂಗಳು ಅಂಡಿತ್ತು. ಎರಡು ಬುಕ್ಕ ಬರ್ತಾನ. ಹಾಂ, ಯಾನು ಲಾಸ್ಟ್ ಅವೇ. ಇನ್ನೊಂದು ಅವಡದ ದೆಪ್ಪಡದ ಮುಳುಂದು ಬಲ ಬೈ. ಗಾಯ್ಸ್, ಇಲ್ಲಿ ಉಬೇರು ಓಲಾ ಇಲ್ಲದ ಕಾರಣ ನಮಗೀಗ ಇಲ್ಲಿ ಹೊರಗಡೆ ಟ್ಯಾಕ್ಸಿ ಹಿಡಬೇಕಷ್ಟೇ. ಇಲ್ಲದೆ ನಮ್ಮಲ್ಲಿ ಬೊಂಬೈಲಾದರೆ ಈಗ ಜಸ್ಟ್ ಸ್ಟೇಷನ್ ಹಿಡಿದ ಕೂಡಲೇ ಒಂದು ಉಬೇರ್ ಆರ್ಡರ್ ಮಾಡಿದರೆ ನಮಗೆ ಉಬೇರಲ್ಲಿ ಹೋಗ್ಬೋದು ಎಲ್ಲಿ ಬೇಕಾದರೂ. ಸೊ ಇಲ್ಲಿ ಉಬೇರ್ ಇಲ್ಲದ ಕಾರಣ ಈಗ ಟ್ಯಾಕ್ಸಿ ಇದೆಯಾ ಅಂತೇಳಿ ಚೆಕ್ ಮಾಡ್ತದೆ. ಟ್ಯಾಕ್ಸಿ ಇದ್ದರೆ ಟ್ಯಾಕ್ಸಿಯಲ್ಲಿ ಹೋಗ್ಬೋದು. ಮೂಲ ATM ಪಾಡಿದಾರಿಯಾ? ATM ದುಂಡು ಉಂಡು ಇಜ್ಜಿಪ್ಪ. ಲಾಸ್ಟ್ ಟೈಮ್ ಬಂದಾಗ ಇಜ್ಜ ಉಂಡು. ಉಳ್ಳೇರಿಯಾ? ಆ ಜನ ಉಳ್ಳೇರಿಯಾ? ಹಾಂ, ಭಾಗ್ಯ ಮಾರ ತಿಕ್ಕಿನಿ. ಎಲ್ಲ ರಿನೋವೇಷನ್ ಆಗ್ತಾಯಿದೆ ಗೈಸ್. ಗಣೇಶಣ್ಣ ನಮಸ್ಕಾರ. ಹೇಳ್ಬೇಕು. ಹಾಂ ಚಲೋ. ನಾನು ನೀವು ಇದ್ದೀರಾ ಅಂತೇಳಿ ನೆನೆಸಿಕೊಂಡು ಬಂದದ್ದು. ನಾನು ಕರ್ದು ಆಗಲ್ಲ, ಬ್ರಹ್ಮರಸಕ್ಕೆ ಬಂದದಂತೇಳಿ. ಹಾಂ ಹಾಂ, ನಾವು ಅಲ್ಲಿಂದಲೇ ಆಲೋಚನೆ ಮಾಡಿ ಬಂದದ್ದು. ನೀವು ಇರ್ತೀರಿ ಅಂತೇಳಿ. ಕಾರಾದರೆ ಇಲ್ಲಾದ್ರೆ ಆಟೋ ಮಾಡಿ ಹೋಗಂತಿದ್ದೆವು. ನಿಮಗೆ A few moments later.
ಗೈಸ್ ನಾನಾಗಿ ಫೈನಲಿ ಮನೆಗೆ ಹೊಂಟಿದೆ. ಮನೆಗೆ ಒಂದು ಸೀದಾ ಮಲೆಗಿದೆ ಬ್ಯಾಗಲ್ಲಿಟ್ಟು. ತುಂಬ ಖಾಲಿಲ್ಲ, ಕಾರಲ್ಲಿ ಬಂದದ್ದು, ಟ್ಯಾಕ್ಸಿ ಮಾಡಿ. ಎಕ್ಸ್ಪೆನ್ಸಿವ್ ಅಲ್ಲ, ನನ್ನ ತಂದೆ ಫ್ರೆಂಡ್ ಆದ ಕಾರಣ ಸ್ವಲ್ಪ ಈಸಿ ಆಯಿತು, ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಅವನನ್ನು ಅಲ್ಲಿ ಇಳಿಸಿ ನಾನು ಈಚೆ ಬಂದೆ. ಹಾಗೆ ಫೈನಲಿ ಮತ್ತೆ ಇನ್ನು ಸ್ವಲ್ಪ ನಿದ್ದೆ ಮಾಡಬೇಕು ಅಷ್ಟೇ. ಓಕೆ ಸರಿ ಗೈಸ್, ಹಾಗೆ ಇದು ಸ್ವಲ್ಪ ನಿದ್ದೆ ಮಾಡಿ ಮತ್ತೆ ಹೇಳಿ ಮತ್ತೆ ನಾನು ವೈಂಡ್ ಅಪ್ ಮಾಡ್ತೇನೆ. ಓಕೆ ಗೈಸ್, ವೆಯ್ಟ್.